ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಹಿನ್ನೆಲೆಯಲ್ಲಿ ಶ್ರೀನಗರದ ಎಲ್ಲಾ ಸರ್ಕಲ್ಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ನಾನಿರುವಂತ ಈ ಜಾಗ ಈಗ ಆರ್ಸಿ ಸರ್ಕಲ್ ನ ಮೂಲಕ ಲಾಲ್ ಚೌಕ್ ಸೇರಿದಂತೆ ಎಲ್ಲಾ ಶ್ರೀನಗರದ ಪ್ರಮುಖವಾದಂತಹ ಸೆನ್ಸಿಟಿವ್ ಏರಿಯಾಗಳಿಗೆ ಹೋಗ್ತಾರೆ. ಹಾಗಾಗಿ ಇಲ್ಲಿ ಬಂದೋಬಸ್ತ್ ಎಲ್ಲ ಹೇಗಿದೆ ಅಂತ ಹೇಳಿ ತಾವು ನೋಡ್ತಾ ಇದ್ದೀರಿ. ನೋಡಿ, ಮೂರು ವಾಹನಗಳಿದಾವೆ, ಸೇನಾ ಬಂಕರ್ಗಳೆಲ್ಲವೂ ಕೂಡ ಇದ್ದಾರೆ. ಅದ್ರ ಜೊತೆಗೆ ಬ್ಯಾರಿಕೇಡಿಂಗ್ ಗಳನ್ನು ಹಾಕಿ ಇಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಹಾಗೆ ಸಿಆರ್ಪಿಎಫ್ ನ ಯೋಧರು ಎನಿ ಟೈಮ್ ಇಲ್ಲಿ ಅಲರ್ಟ್ ಇರ್ತಾರೆ. ನೋಡಿ, ನಿನ್ನ ವಾತಾವರಣ ಎಲ್ಲ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ನೋಡಿ, ಅಲ್ಲಿ ವಾಚಿಂಗ್ ಪಾಯಿಂಟ್ ಕೂಡ ಇದೆ, ಹಾಗೆ ಸೇನಾ ಬಂಕರ್ಗಳೆಲ್ಲ ಇದ್ದಾವೆ. ಸೇನಾ ಬಂಕರ್ಗಳ ಮೂಲಕ ಕಾರ್ಯಾಚರಣೆಗೆ ಎನಿ ಟೈಮ್ ಇಲ್ಲಿ ಆರ್ಮಿ ಸಿಬ್ಬಂದಿ ಇಲ್ಲಿ ಸನ್ನದ್ಧವಾಗಿರ್ತಾರೆ. ಆ ಮೂಲಕ ಯುದ್ಧದ ಕಾರ್ಮೋಡ ಕಾಶ್ಮೀರದಲ್ಲಿ ಕವಿದಿರುವಂತಹ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಈಗ ನಿರಂತರವಾಗಿ ನಡೀತಾ ಹಿನ್ನೆಲೆಯಲ್ಲಿ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತ್ ಅನ್ನು ವಹಿಸಿ ಈಗ ಸೇನೆ ಮುಂಜಾಗ್ರತೆಯನ್ನು ವಹಿಸ್ತಾ ಇದೆ. ಆ ಮೂಲಕ ಪ್ರಮುಖವಾದಂತಹ ಸರ್ಕಲ್ ಆರ್ಸಿ ಸರ್ಕಲ್, ಇಲ್ಲಿಂದನೇ ಬೇರೆ ಬೇರೆ ಕಡೆಗೆ ಕನೆಕ್ಟ್ ಆಗುವಂತ ಈ ಸರ್ಕಲ್ ನಲ್ಲಿ ಜನರ ಓಡಾಟವು ಕೂಡ ಹೆಚ್ಚಾಗಿರುತ್ತೆ. ಆ ಕಾರಣದಿಂದ ಯಾವುದೇ ಸಮಯದಲ್ಲಿ ಏನು ಬೇಕಾದ್ರೂ ಆಗಬಹುದು. ಈ ಭಯೋತ್ಪಾದಕರು ಎಲ್ಲರ ನಡುವೆ ಇದ್ದು ಎಲ್ಲರಿಗೂ ಕೂಡ ಆತಂಕವನ್ನು ಹುಟ್ಟಿಸುವಂತವರು. ಹಾಗಾಗಿ ಆ ಕಾರಣದಿಂದ ಕೆಲವು ಪ್ರಮುಖ ಸರ್ಕಲ್ಗಳಲ್ಲಿ ಸೇನಾ ಬಂಕರ್ಗಳನ್ನು ನಿಯೋಜನೆ ಮಾಡಿ 2-3 ಸೇನಾ ವಾಹನಗಳು ಹಾಗೆ ಜೆಎಂಡ್ಕೆ ಪೊಲೀಸರು ಇಲ್ಲಿ ವಾಹನಗಳ ಮೂಲಕ ಗಸ್ತು ಕಾಯ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಆ ಕಡೆಯಿಂದ ಬರುವಂತ ವೆಹಿಕಲ್ ಗಳನ್ನೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಇದೇ ಸರ್ಕಲ್ ನ ಮೂಲಕ ಹೀಗೆ ಹೋಗಬೇಕು, ಹೀಗೆ ಹೋಗಿ ಲಾಲ್ ಚೌಕ್ ಸೇರಿದಂತೆ ಹಲವಾರು ಪ್ರಮುಖ ಪಾಯಿಂಟ್ ಗಳಿಗೆ ಇಲ್ಲಿಂದ ಹೋಗುತ್ತೆ. ಸೆನ್ಸಿಟಿವ್ ಜಾಗ ಆಗಿರೋದ್ರಿಂದಾಗಿ ಇಲ್ಲಿ ಹೆಚ್ಚಿನ ಬಂದೋಬಸ್ತ್ ಅನ್ನ, ಹೆಚ್ಚಿನ ಫೋರ್ಸ್ ಅನ್ನ ನಿಯೋಜನೆ ಮಾಡಿ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಅಲರ್ಟ್ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈಗ ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಪೂರ್ಣ ಹ್ಯಾಂಡ್ ಈ ಪ್ರತೀಕಾರದ ಪರಮಾವಧಿಯನ್ನ ಸೈನಿಕರಿಗೆ ಅಂದ್ರೆ ಸೇನೆಗೆ ನೀಡಿರೋದ್ರಿಂದಾಗಿ ಎಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಭಾರತೀಯ ಸೇನೆ ನಿರ್ವಹಿಸ್ತಾ ಇದೆ. ಆ ಕಾರಣದಿಂದ ಎಲ್ಲೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಾಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಇದೆ. ಶ್ರೀನಗರ್ ಅಂತ ಹೇಳಿದ್ರೆ ಅದು ಕಾಶ್ಮೀರದ ಹಾರ್ಟ್ ಆಫ್ ಸಿಟಿ. ಈ ಹಾರ್ಟ್ ಆಫ್ ಸಿಟಿ ಸೆನ್ಸಿಟಿವ್ ಜಾಗ ಕೆಲವು ಸ್ಥಳಗಳಿದಾವಲ್ಲ, ಅಲ್ಲೆಲ್ಲವೂ ಕೂಡ ಕಟ್ಟೆಚ್ಚರವನ್ನು ವಹಿಸುವ ಮೂಲಕ ನಾಕಾಬಂದಿಯನ್ನ ಹಾಕಲಾಗಿದೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಕಾಶ್ಮೀರದಲ್ಲಿ ಆನ್ ಗ್ರೌಂಡ್ ನಲ್ಲಿದ್ದು ಇಲ್ಲಿನ ಪರಿಸ್ಥಿತಿಯ ಅವಲೋಕನ ಮಾಡೋದ್ರ ಜೊತೆಗೆ ಸಂಪೂರ್ಣವಾದಂತಹ ಚಿತ್ರಣವನ್ನ ಕನ್ನಡಿಗರ ಮುಂದೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ನಾನು ಶ್ರೀನಗರದಿಂದ ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ. ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಹಿನ್ನೆಲೆಯಲ್ಲಿ ಶ್ರೀನಗರದ ಎಲ್ಲಾ ಸರ್ಕಲ್ಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ನಾನಿರುವಂತ ಈ ಜಾಗ ಈಗ ಆರ್ಸಿ ಸರ್ಕಲ್ ನ ಮೂಲಕ ಲಾಲ್ ಚೌಕ್ ಸೇರಿದಂತೆ ಎಲ್ಲಾ ಶ್ರೀನಗರದ ಪ್ರಮುಖವಾದಂತಹ ಸೆನ್ಸಿಟಿವ್ ಏರಿಯಾಗಳಿಗೆ ಹೋಗ್ತಾರೆ. ಹಾಗಾಗಿ ಇಲ್ಲಿ ಬಂದೋಬಸ್ತ್ ಎಲ್ಲ ಹೇಗಿದೆ ಅಂತ ಹೇಳಿ ತಾವು ನೋಡ್ತಾ ಇದ್ದೀರಿ. ನೋಡಿ, ಮೂರು ವಾಹನಗಳಿದಾವೆ, ಸೇನಾ ಬಂಕರ್ಗಳೆಲ್ಲವೂ ಕೂಡ ಇದ್ದಾರೆ. ಅದ್ರ ಜೊತೆಗೆ ಬ್ಯಾರಿಕೇಡಿಂಗ್ ಗಳನ್ನು ಹಾಕಿ ಇಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಹಾಗೆ ಸಿಆರ್ಪಿಎಫ್ ನ ಯೋಧರು ಎನಿ ಟೈಮ್ ಇಲ್ಲಿ ಅಲರ್ಟ್ ಇರ್ತಾರೆ. ನೋಡಿ, ನಿನ್ನ ವಾತಾವರಣ ಎಲ್ಲ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ನೋಡಿ, ಅಲ್ಲಿ ವಾಚಿಂಗ್ ಪಾಯಿಂಟ್ ಕೂಡ ಇದೆ, ಹಾಗೆ ಸೇನಾ ಬಂಕರ್ಗಳೆಲ್ಲ ಇದ್ದಾವೆ. ಸೇನಾ ಬಂಕರ್ಗಳ ಮೂಲಕ ಕಾರ್ಯಾಚರಣೆಗೆ ಎನಿ ಟೈಮ್ ಇಲ್ಲಿ ಆರ್ಮಿ ಸಿಬ್ಬಂದಿ ಇಲ್ಲಿ ಸನ್ನದ್ಧವಾಗಿರ್ತಾರೆ. ಆ ಮೂಲಕ ಯುದ್ಧದ ಕಾರ್ಮೋಡ ಕಾಶ್ಮೀರದಲ್ಲಿ ಕವಿದಿರುವಂತಹ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಈಗ ನಿರಂತರವಾಗಿ ನಡೀತಾ ಹಿನ್ನೆಲೆಯಲ್ಲಿ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತ್ ಅನ್ನು ವಹಿಸಿ ಈಗ ಸೇನೆ ಮುಂಜಾಗ್ರತೆಯನ್ನು ವಹಿಸ್ತಾ ಇದೆ. ಆ ಮೂಲಕ ಪ್ರಮುಖವಾದಂತಹ ಸರ್ಕಲ್ ಆರ್ಸಿ ಸರ್ಕಲ್, ಇಲ್ಲಿಂದನೇ ಬೇರೆ ಬೇರೆ ಕಡೆಗೆ ಕನೆಕ್ಟ್ ಆಗುವಂತ ಈ ಸರ್ಕಲ್ ನಲ್ಲಿ ಜನರ ಓಡಾಟವು ಕೂಡ ಹೆಚ್ಚಾಗಿರುತ್ತೆ. ಆ ಕಾರಣದಿಂದ ಯಾವುದೇ ಸಮಯದಲ್ಲಿ ಏನು ಬೇಕಾದ್ರೂ ಆಗಬಹುದು. ಈ ಭಯೋತ್ಪಾದಕರು ಎಲ್ಲರ ನಡುವೆ ಇದ್ದು ಎಲ್ಲರಿಗೂ ಕೂಡ ಆತಂಕವನ್ನು ಹುಟ್ಟಿಸುವಂತವರು. ಹಾಗಾಗಿ ಆ ಕಾರಣದಿಂದ ಕೆಲವು ಪ್ರಮುಖ ಸರ್ಕಲ್ಗಳಲ್ಲಿ ಸೇನಾ ಬಂಕರ್ಗಳನ್ನು ನಿಯೋಜನೆ ಮಾಡಿ 2-3 ಸೇನಾ ವಾಹನಗಳು ಹಾಗೆ ಜೆಎಂಡ್ಕೆ ಪೊಲೀಸರು ಇಲ್ಲಿ ವಾಹನಗಳ ಮೂಲಕ ಗಸ್ತು ಕಾಯ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಆ ಕಡೆಯಿಂದ ಬರುವಂತ ವೆಹಿಕಲ್ ಗಳನ್ನೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಇದೇ ಸರ್ಕಲ್ ನ ಮೂಲಕ ಹೀಗೆ ಹೋಗಬೇಕು, ಹೀಗೆ ಹೋಗಿ ಲಾಲ್ ಚೌಕ್ ಸೇರಿದಂತೆ ಹಲವಾರು ಪ್ರಮುಖ ಪಾಯಿಂಟ್ ಗಳಿಗೆ ಇಲ್ಲಿಂದ ಹೋಗುತ್ತೆ. ಸೆನ್ಸಿಟಿವ್ ಜಾಗ ಆಗಿರೋದ್ರಿಂದಾಗಿ ಇಲ್ಲಿ ಹೆಚ್ಚಿನ ಬಂದೋಬಸ್ತ್ ಅನ್ನ, ಹೆಚ್ಚಿನ ಫೋರ್ಸ್ ಅನ್ನ ನಿಯೋಜನೆ ಮಾಡಿ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಅಲರ್ಟ್ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈಗ ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಪೂರ್ಣ ಹ್ಯಾಂಡ್ ಈ ಪ್ರತೀಕಾರದ ಪರಮಾವಧಿಯನ್ನ ಸೈನಿಕರಿಗೆ ಅಂದ್ರೆ ಸೇನೆಗೆ ನೀಡಿರೋದ್ರಿಂದಾಗಿ ಎಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಭಾರತೀಯ ಸೇನೆ ನಿರ್ವಹಿಸ್ತಾ ಇದೆ. ಆ ಕಾರಣದಿಂದ ಎಲ್ಲೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಾಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಇದೆ. ಶ್ರೀನಗರ್ ಅಂತ ಹೇಳಿದ್ರೆ ಅದು ಕಾಶ್ಮೀರದ ಹಾರ್ಟ್ ಆಫ್ ಸಿಟಿ. ಈ ಹಾರ್ಟ್ ಆಫ್ ಸಿಟಿ ಸೆನ್ಸಿಟಿವ್ ಜಾಗ ಕೆಲವು ಸ್ಥಳಗಳಿದಾವಲ್ಲ, ಅಲ್ಲೆಲ್ಲವೂ ಕೂಡ ಕಟ್ಟೆಚ್ಚರವನ್ನು ವಹಿಸುವ ಮೂಲಕ ನಾಕಾಬಂದಿಯನ್ನ ಹಾಕಲಾಗಿದೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಕಾಶ್ಮೀರದಲ್ಲಿ ಆನ್ ಗ್ರೌಂಡ್ ನಲ್ಲಿದ್ದು ಇಲ್ಲಿನ ಪರಿಸ್ಥಿತಿಯ ಅವಲೋಕನ ಮಾಡೋದ್ರ ಜೊತೆಗೆ ಸಂಪೂರ್ಣವಾದಂತಹ ಚಿತ್ರಣವನ್ನ ಕನ್ನಡಿಗರ ಮುಂದೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ನಾನು
ಶ್ರೀನಗರದಿಂದ ರಂಜಿತ್ ಶಿರಿಯ ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ. ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಹಿನ್ನೆಲೆಯಲ್ಲಿ ಶ್ರೀನಗರದ ಎಲ್ಲಾ ಸರ್ಕಲ್ಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ನಾನಿರುವಂತ ಈ ಜಾಗ ಈಗ ಆರ್ಸಿ ಸರ್ಕಲ್ ನ ಮೂಲಕ ಲಾಲ್ ಚೌಕ್ ಸೇರಿದಂತೆ ಎಲ್ಲಾ ಶ್ರೀನಗರದ ಪ್ರಮುಖವಾದಂತಹ ಸೆನ್ಸಿಟಿವ್ ಏರಿಯಾಗಳಿಗೆ ಹೋಗ್ತಾರೆ. ಹಾಗಾಗಿ ಇಲ್ಲಿ ಬಂದೋಬಸ್ತ್ ಎಲ್ಲ ಹೇಗಿದೆ ಅಂತ ಹೇಳಿ ತಾವು ನೋಡ್ತಾ ಇದೀರಿ. ನೋಡಿ, ಮೂರು ವಾಹನಗಳಿದಾವೆ, ಸೇನಾ ಬಂಕರ್ಗಳೆಲ್ಲವೂ ಕೂಡ ಇದ್ದಾರೆ. ಅದ್ರ ಜೊತೆಗೆ ಬ್ಯಾರಿಕೇಡಿಂಗ್ ಗಳನ್ನು ಹಾಕಿ ಇಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಹಾಗೆ ಸಿಆರ್ಪಿಎಫ್ ನ ಯೋಧರು ಎನಿ ಟೈಮ್ ಇಲ್ಲಿ ಅಲರ್ಟ್ ಇರ್ತಾರೆ. ನೋಡಿ, ಇಲ್ಲಿನ ವಾತಾವರಣ ಎಲ್ಲ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದ್ ಕಡೆಯಲ್ಲಿ ನೋಡಿ, ಅಲ್ಲಿ ವಾಚಿಂಗ್ ಪಾಯಿಂಟ್ ಕೂಡ ಇದೆ, ಹಾಗೆ ಸೇನಾ ಬಂಕರ್ಗಳೆಲ್ಲ ಇದ್ದಾವೆ. ಸೇನಾ ಬಂಕರ್ಗಳ ಮೂಲಕ ಕಾರ್ಯಾಚರಣೆಗೆ ಎನಿ ಟೈಮ್ ಇಲ್ಲಿ ಆರ್ಮಿ ಸಿಬ್ಬಂದಿ ಇಲ್ಲಿ ಸನ್ನದ್ಧವಾಗಿರ್ತಾರೆ. ಆ ಮೂಲಕ ಯುದ್ಧದ ಕಾರ್ಮೋಡ ಕಾಶ್ಮೀರದಲ್ಲಿ ಕವಿದಿರುವಂತಹ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಈಗ ನಿರಂತರವಾಗಿ ನಡೀತಾ ಹಿನ್ನೆಲೆಯಲ್ಲಿ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ವಹಿಸಿ ಈಗ ಸೇನೆ ಮುಂಜಾಗ್ರತೆಯನ್ನು ವಹಿಸ್ತಾ ಇದೆ. ಆ ಮೂಲಕ ಪ್ರಮುಖವಾದಂತಹ ಸರ್ಕಲ್ ಆರ್ಸಿ ಸರ್ಕಲ್, ಇಲ್ಲಿಂದನೇ ಬೇರೆ ಬೇರೆ ಕಡೆಗೆ ಕನೆಕ್ಟ್ ಆಗುವಂತ ಈ ಸರ್ಕಲ್ ನಲ್ಲಿ ಜನರ ಓಡಾಟವು ಕೂಡ ಹೆಚ್ಚಾಗಿರುತ್ತೆ. ಆ ಕಾರಣದಿಂದ ಯಾವುದೇ ಸಮಯದಲ್ಲಿ ಏನು ಬೇಕಾದ್ರಾಗಬಹುದು. ಈ ಭಯೋತ್ಪಾದಕರು ಎಲ್ಲರ ನಡುವೆ ಇದ್ದು ಎಲ್ಲರಿಗೂ ಕೂಡ ಆತಂಕವನ್ನು ಹುಟ್ಟಿಸುವಂತವರು. ಹಾಗಾಗಿ ಆ ಕಾರಣದಿಂದ ಕೆಲವು ಪ್ರಮುಖ ಸರ್ಕಲ್ಗಳಲ್ಲಿ ಸೇನಾ ಬಂಕರ್ಗಳನ್ನು ನಿಯೋಜನೆ ಮಾಡಿ 2-3 ಸೇನಾ ವಾಹನಗಳು ಹಾಗೆ ಜೆಎಂಡ್ಕೆ ಪೊಲೀಸರು ಇಲ್ಲಿ ವಾಹನಗಳ ಮೂಲಕ ಗಸ್ತು ಕಾಯ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಆ ಕಡೆಯಿಂದ ಬರುವಂತ ವೆಹಿಕಲ್ ಗಳನ್ನೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಇದೇ ಸರ್ಕಲ್ ನ ಮೂಲಕ ಹೀಗೆ ಹೋಗಬೇಕು, ಹೀಗೆ ಹೋಗಿ ಲಾಲ್ ಚೌಕ್ ಸೇರಿದಂತೆ ಹಲವಾರು ಪ್ರಮುಖ ಪಾಯಿಂಟ್ ಗಳಿಗೆ ಇಲ್ಲಿಂದ ಹೋಗುತ್ತೆ. ಸೆನ್ಸಿಟಿವ್ ಜಾಗ ಆಗಿರೋದ್ರಿಂದಾಗಿ ಇಲ್ಲಿ ಹೆಚ್ಚಿನ ಬಂದೋಬಸ್ತನ್ನ, ಹೆಚ್ಚಿನ ಫೋರ್ಸ್ ಅನ್ನ ನಿಯೋಜನೆ ಮಾಡಿ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಅಲರ್ಟ್ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈಗ ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಪೂರ್ಣ ಹ್ಯಾಂಡ್ ಈ ಪ್ರತೀಕಾರದ ಪರಮಾವಧಿಯನ್ನ ಸೈನಿಕರಿಗೆ ಅಂದ್ರೆ ಸೇನೆಗೆ ನೀಡಿರೋದ್ರಿಂದಾಗಿ ಎಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಭಾರತೀಯ ಸೇನೆ ನಿರ್ವಹಿಸ್ತಾ ಇದೆ. ಆ ಕಾರಣದಿಂದ ಎಲ್ಲೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಾಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಇದೆ. ಶ್ರೀನಗರ್ ಅಂತ ಹೇಳಿದ್ರೆ ಅದು ಕಾಶ್ಮೀರದ ಹಾರ್ಟ್ ಆಫ್ ಸಿಟಿ. ಈ ಹಾರ್ಟ್ ಆಫ್ ಸಿಟಿ ಸೆನ್ಸಿಟಿವ್ ಜಾಗ ಕೆಲವು ಸ್ಥಳಗಳಿದಾವಲ್ಲ, ಅಲ್ಲೆಲ್ಲವೂ ಕೂಡ ಕಟ್ಟೆಚ್ಚರವನ್ನು ವಹಿಸುವ ಮೂಲಕ ನಾಕಾಬಂದಿಯನ್ನು ಹಾಕಲಾಗಿದೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಕಾಶ್ಮೀರದಲ್ಲಿ ಆನ್ ಗ್ರೌಂಡ್ ನಲ್ಲಿದ್ದು ಇಲ್ಲಿನ ಪರಿಸ್ಥಿತಿಯ ಅವಲೋಕನ ಮಾಡೋದ್ರ ಜೊತೆಗೆ ಸಂಪೂರ್ಣವಾದಂತಹ ಚಿತ್ರಣವನ್ನ ಕನ್ನಡಿಗರ ಮುಂದೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ನಾನು ಶ್ರೀನಗರದಿಂದ ರಂಜಿತ್ ಶಿರಿಯ ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ. ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಹಿನ್ನೆಲೆಯಲ್ಲಿ ಶ್ರೀನಗರದ ಎಲ್ಲಾ ಸರ್ಕಲ್ಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ನಾನಿರುವಂತ ಈ ಜಾಗ ಈಗ ಆರ್ಸಿ ಸರ್ಕಲ್ ನ ಮೂಲಕ ಲಾಲ್ ಚೌಕ್ ಸೇರಿದಂತೆ ಎಲ್ಲಾ ಶ್ರೀನಗರದ ಪ್ರಮುಖವಾದಂತಹ ಸೆನ್ಸಿಟಿವ್ ಏರಿಯಾಗಳಿಗೆ ಹೋಗ್ತಾರೆ. ಹಾಗಾಗಿ ಇಲ್ಲಿ ಬಂದೋಬಸ್ತ್ ಎಲ್ಲ ಹೇಗಿದೆ ಅಂತ ಹೇಳಿ ತಾವು ನೋಡ್ತಾ ಇದೀರಿ. ನೋಡಿ, ಮೂರು ವಾಹನಗಳಿದಾವೆ, ಸೇನಾ ಬಂಕರ್ಗಳೆಲ್ಲವೂ ಕೂಡ ಇದ್ದಾರೆ. ಅದ್ರ ಜೊತೆಗೆ ಬ್ಯಾರಿಕೇಡಿಂಗ್ ಗಳನ್ನು ಹಾಕಿ ಇಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಹಾಗೆ ಸಿಆರ್ಪಿಎಫ್ ನ ಯೋಧರು ಎನಿ ಟೈಮ್ ಇಲ್ಲಿ ಅಲರ್ಟ್ ಇರ್ತಾರೆ. ನೋಡಿ, ಇಲ್ಲಿನ ವಾತಾವರಣ ಎಲ್ಲ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದ್ ಕಡೆಯಲ್ಲಿ ನೋಡಿ, ಅಲ್ಲಿ ವಾಚಿಂಗ್ ಪಾಯಿಂಟ್ ಕೂಡ ಇದೆ, ಹಾಗೆ ಸೇನಾ ಬಂಕರ್ಗಳೆಲ್ಲ ಇದ್ದಾವೆ. ಸೇನಾ ಬಂಕರ್ಗಳ ಮೂಲಕ ಕಾರ್ಯಾಚರಣೆಗೆ ಎನಿ ಟೈಮ್ ಇಲ್ಲಿ ಆರ್ಮಿ ಸಿಬ್ಬಂದಿ ಇಲ್ಲಿ ಸನ್ನದ್ಧವಾಗಿರ್ತಾರೆ. ಆ ಮೂಲಕ ಯುದ್ಧದ ಕಾರ್ಮೋಡ ಕಾಶ್ಮೀರದಲ್ಲಿ ಕವಿದಿರುವಂತಹ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಈಗ ನಿರಂತರವಾಗಿ ನಡೀತಾ ಹಿನ್ನೆಲೆಯಲ್ಲಿ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ವಹಿಸಿ ಈಗ ಸೇನೆ ಮುಂಜಾಗ್ರತೆಯನ್ನು ವಹಿಸ್ತಾ ಇದೆ. ಆ ಮೂಲಕ ಪ್ರಮುಖವಾದಂತಹ ಸರ್ಕಲ್ ಆರ್ಸಿ ಸರ್ಕಲ್, ಇಲ್ಲಿಂದನೇ ಬೇರೆ ಬೇರೆ ಕಡೆಗೆ ಕನೆಕ್ಟ್ ಆಗುವಂತ ಈ ಸರ್ಕಲ್ ನಲ್ಲಿ ಜನರ ಓಡಾಟವು ಕೂಡ ಹೆಚ್ಚಾಗಿರುತ್ತೆ. ಆ ಕಾರಣದಿಂದ ಯಾವುದೇ ಸಮಯದಲ್ಲಿ ಏನು ಬೇಕಾದ್ರಾಗಬಹುದು. ಈ ಭಯೋತ್ಪಾದಕರು ಎಲ್ಲರ ನಡುವೆ ಇದ್ದು ಎಲ್ಲರಿಗೂ ಕೂಡ ಆತಂಕವನ್ನು ಹುಟ್ಟಿಸುವಂತವರು. ಹಾಗಾಗಿ ಆ ಕಾರಣದಿಂದ ಕೆಲವು ಪ್ರಮುಖ ಸರ್ಕಲ್ಗಳಲ್ಲಿ ಸೇನಾ ಬಂಕರ್ಗಳನ್ನು ನಿಯೋಜನೆ ಮಾಡಿ 2-3 ಸೇನಾ ವಾಹನಗಳು ಹಾಗೆ ಜೆಎಂಡ್ಕೆ ಪೊಲೀಸರು ಇಲ್ಲಿ ವಾಹನಗಳ ಮೂಲಕ ಗಸ್ತು ಕಾಯ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಆ ಕಡೆಯಿಂದ ಬರುವಂತ ವೆಹಿಕಲ್ ಗಳನ್ನೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಇದೇ ಸರ್ಕಲ್ ನ ಮೂಲಕ ಹೀಗೆ ಹೋಗಬೇಕು, ಹೀಗೆ ಹೋಗಿ ಲಾಲ್ ಚೌಕ್ ಸೇರಿದಂತೆ ಹಲವಾರು ಪ್ರಮುಖ ಪಾಯಿಂಟ್ ಗಳಿಗೆ ಇಲ್ಲಿಂದ ಹೋಗುತ್ತೆ. ಸೆನ್ಸಿಟಿವ್ ಜಾಗ ಆಗಿರೋದ್ರಿಂದಾಗಿ ಇಲ್ಲಿ ಹೆಚ್ಚಿನ ಬಂದೋಬಸ್ತನ್ನ, ಹೆಚ್ಚಿನ ಫೋರ್ಸ್ ಅನ್ನ ನಿಯೋಜನೆ ಮಾಡಿ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಅಲರ್ಟ್ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈಗ ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಪೂರ್ಣ ಹ್ಯಾಂಡ್ ಈ ಪ್ರತೀಕಾರದ ಪರಮಾವಧಿಯನ್ನ ಸೈನಿಕರಿಗೆ ಅಂದ್ರೆ ಸೇನೆಗೆ ನೀಡಿರೋದ್ರಿಂದಾಗಿ ಎಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಭಾರತೀಯ
ಸೇನೆ ನಿರ್ವಹಿಸ್ತಾ ಇದೆ. ಆ ಕಾರಣದಿಂದ ಎಲ್ಲೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಾಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಇದೆ. ಶ್ರೀನಗರ ಅಂತ ಹೇಳಿದ್ರೆ ಅದು ಕಾಶ್ಮೀರದ ಹಾರ್ಟ್ ಆಫ್ ಸಿಟಿ. ಈ ಹಾರ್ಟ್ ಆಫ್ ಸಿಟಿ ಸೆನ್ಸಿಟಿವ್ ಜಾಗ ಕೆಲವು ಸ್ಥಳಗಳಿದಾವಲ್ಲ, ಅಲ್ಲೆಲ್ಲವೂ ಕೂಡ ಕಟ್ಟೆಚ್ಚರವನ್ನು ವಹಿಸುವ ಮೂಲಕ ನಾಕಾಬಂದಿಯನ್ನ ಹಾಕಲಾಗಿದೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಕಾಶ್ಮೀರದಲ್ಲಿ ಆನ್ ಗ್ರೌಂಡ್ ನಲ್ಲಿದ್ದು ಇಲ್ಲಿನ ಪರಿಸ್ಥಿತಿಯ ಅವಲೋಕನ ಮಾಡೋದ್ರ ಜೊತೆಗೆ ಸಂಪೂರ್ಣವಾದಂತಹ ಚಿತ್ರಣವನ್ನ ಕನ್ನಡಿಗರ ಮುಂದೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ನಾನು ಶ್ರೀನಗರದಿಂದ ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ. ನಮಸ್ಕಾರ.